ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಿಮಗೆ ಹೇಳಲಿಕ್ಕಿರೋ ವ್ಯಕ್ತಿ ಪ್ರತಿಯೊಬ್ಬರಿಗೂ ತಿಳಿದಿದೆ. ಯಾಕೆಂದರೆ ನಾವು ದಿನನಿತ್ಯ ಉಪಯೋಗಿಸುವ ನೋಟಿನಲ್ಲಿ ಇವರ ಭಾವಚಿತ್ರವಿದೆ. ಅವರೇ ಬಾಪು ಎಂದು ಜನಪ್ರಿಯರಾಗಿದ್ದ ಮಹಾತ್ಮ ಗಾಂಧೀಜಿ. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವರು ಗುಜರಾತ್ನ ಪೋರ್ಬಂದರ್ನಲ್ಲಿ 2 ಅಕ್ಟೋಬರ್ 1869ರಂದು ಜನಿಸಿದರು. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪೂತಲಿಬಾಯಿ. ಇವರಿಗೆ ಬಾಲ್ಯದಲ್ಲಿ ಶ್ರವಣಕುಮಾರ ಮತ್ತು ಹರಿಶ್ಚಂದ್ರ ಮಹಾರಾಜರ ಕಥೆಗಳು ತುಂಬ ಪ್ರಭಾವ ಬೀರಿದ್ದವು. ಇವರ ಹೆಂಡತಿ ಕಸ್ತೂರಿಬಾಯಿ. ಇವರಿಗೆ 4 ಜನ ಗಂಡು ಮಕ್ಕಳಿದ್ದರು. ಆರಂಭದಲ್ಲಿ ಇವರು ದಕ್ಷಿಣ ಆಫ್ರಿಕಾದಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡುತ್ತಿದ್ದರು. ಮಹಾತ್ಮ ಗಾಂಧಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾಗಿ ಇಲ್ಲಿನ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡರು. ಅಲ್ಲಿಯವರೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೇ ಸರಿಯಾದ ಮುಂದಾಳತ್ವ ಇಲ್ಲದೆ ಹೋರಾಟ ದಿಕ್ಕು ತಪ್ಪಿತ್ತು. ಗಾಂಧಿ ಬಂದ ನಂತರ ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ದೊರೆಯಿತು. ಇವರ ಪ್ರಮುಖ ಚಳವಳಿಗಳು ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ ಮುಂತಾದವುಗಳು. ಗಾಂಧಿಯವರ ನಿರಂತರ ಹೋರಾಟದಿಂದ ಆಗಸ್ಟ್ 15, 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ಸಿಕ್ಕ 6 ತಿಂಗಳಲ್ಲೇ ಅಂದರೆ ಜನವರಿ 30, 1948ರಂದು ನಾಥೂರಾಮ್ ಗೋಡ್ಸೆಯ ಗುಂಡೇಟಿಗೆ ಬಲಿಯಾದರು. ಇವರನ್ನು ಜನ ಪ್ರೀತಿಯಿಂದ ಬಾಪು ಎಂದು ಕರೆಯುತ್ತಿದ್ದರು. ಇವರ ಸಮಾಧಿ ದೆಹಲಿಯ ರಾಜ್ ಘಾಟ್ನಲ್ಲಿದೆ. ಜೈ ಹಿಂದ್.